ರೀ, ಇಲ್ಲಿ ಯಾರೋ ಒಬ್ರು ಡಿವೋರ್ಸ್ ಅಲುಮ್ನಿ ಮೇಲೇನು ಇನ್ಕಮ್ ಟ್ಯಾಕ್ಸ್ ಇದೆಯಾ ಅಂತ ಕೇಳ್ತಿದ್ದಾರೆ. ಆಯ್ತು, ಫುಲ್ ಕನ್ಫ್ಯೂಷನ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಲಾ ತುಂಬಾ ಸಿಂಪಲ್ ಆಗಿದೆ. ಓಕೆ, ಫಸ್ಟ್ ಒನ್ ಟೈಮ್ ಅಲುಮ್ನಿ ಮೇಲೇನು ಟ್ಯಾಕ್ಸ್ ಇದೆಯಾ? ಜನರಲಿ ಡಿವೋರ್ಸ್ ಟೈಮ್ ಅಲ್ಲಿ ಒನ್ ಟೈಮ್ ಲಮ್ಸಮ್ ಅಮೌಂಟ್ ಸಿಕ್ಕಿದ್ರೆ ಅದಕ್ಕೆ ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಇಲ್ಲ ರೀ. ಆದ್ರೆ ಮಂತ್ಲಿ ಮೇಂಟೆನೆನ್ಸ್ ಅದು ಡಿಫ್ರೆಂಟ್. ಮಂತ್ಲಿ ಅಥವಾ ಮಿನಿಮಮ್ ಮೇಂಟೆನೆನ್ಸ್ ಪರ್ ಮಂತ್ ಸಿಕ್ಕಿದ್ರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಂತ ಕನ್ಸಿಡರ್ ಮಾಡಬಹುದು. ಟ್ಯಾಕ್ಸ್ ಕೂಡ ಅಪ್ಲೈ ಆಗಬಹುದು. ಮತ್ತೆ ಡಿವೋರ್ಸ್ ಅಲ್ಲಿ ಪ್ರಾಪರ್ಟಿ ಸಿಕ್ಕಿದ್ರೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮೇಲೆ ಇಮಿಡಿಯೇಟ್ ಆಗಿ ಟ್ಯಾಕ್ಸ್ ಯೂಶುವಲಿ ಇಲ್ಲ. ಆದ್ರೆ ಒಂದು ಪ್ರಾಪರ್ಟಿ ಸೆಲ್ ಮಾಡಿ ಪ್ರಾಫಿಟ್ ಬಂದ್ರೆ ಕ್ಯಾಪಿಟಲ್ ಗೇನ್ಸ್ ಗೆ ಟ್ಯಾಕ್ಸ್ ಇದೆ. ಮತ್ತೆ ಪ್ರಾಪರ್ಟಿನ ರೆಂಟ್ ಗೆ ಕೊಟ್ರೆ ರೆಂಟಲ್ ಇನ್ಕಮ್ ಬಂದ್ರೆ ಅದು ಟ್ಯಾಕ್ಸಬಲ್ ಇನ್ಕಮ್ ಆಗುತ್ತೆ. ಸೊ ಡಿವೋರ್ಸ್ ಸೆಟಲ್ಮೆಂಟ್ ಫ್ರೀ ಅಲ್ಲ ಅಂತ ಆಯ್ತು ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಟ್ಯಾಕ್ಸ್ ರೂಲ್ಸ್ ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ.